ಹೆಲೋ ಎವ್ರಿವನ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಲಾ ಆಫ್ ಮಾಸ್ ಆ್ಯಕ್ಷನ್ನ ಡಿಸ್ಕಷನ್ ಮಾಡಿದ್ದು. ಸೊ ಲಾ ಆಫ್ ಮಾಸ್ ಆ್ಯಕ್ಷನ್ ಇಸ್ ಟೋಟಲಿ ಥಿಯರಿಟಿಕಲ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಅಂದರೆ ನಾವು ಥಿಯರಿಟಿಕಲ್ ಆಗಿ ರೇಟ್ ಆಫ್ ಎ ರಿಯಾಕ್ಷನ್ ಏನು ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಟ್ರೂ ರೇಟ್ ಈಕ್ವೇಷನ್ ಅನ್ನೋದು ಇಸ್ ದಿ ಎಕ್ಸ್ಪರ್ಲಿ ಡಿಟರ್ಮೈನ್ಡ್ ರೇಟ್ ಈಕ್ವೇಷನ್ ಆಗಿರುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ರೇಟ್ ಲಾ ಆರ್ ರೇಟ್ ಈಕ್ವೇಷನ್. Okay, so to understand this rate law or rate equation, consider a reaction A moles of A plus B moles of B plus C moles of C gives the product. ಇಲ್ಲಿ ಸ್ಮಾಲ್ a, ಸ್ಮಾಲ್ b, ಸ್ಮಾಲ್ c ಅನ್ನೋದೇನಾಗಿರುತ್ತೆ, ಸ್ಟೈಕ್ಯೋಮೆಟ್ರಿಕ್ ಕೋಫಿಷಿಯೆಂಟ್ ಆಗಿರುತ್ತೆ. ಕ್ಯಾಪಿಟಲ್ A, B, C ರಿಯಾಕ್ಟೆಂಟ್ ಆಗಿರುತ್ತೆ. ಸೊ ರೇಟ್ ಈಸ್ ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ಆಫ್ A ಟು ದಿ ಪವರ್ ಆಫ್ B ಇಂಟು ಕಾನ್ಸಂಟ್ರೇಷನ್ ಆಫ್ B ಟು ದಿ ಪವರ್ ಆಫ್ Q ಇಂಟು ಕಾನ್ಸಂಟ್ರೇಷನ್ ಆಫ್ C ಟು ದಿ ಪವರ್ ಆಫ್ R. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು P, Q, R ಪವರ್ಸ್ ಆಗಿದೆ. ಸೊ ದಟ್ ಇಸ್ ನಾಟ್ ಮ್ಯಾಚ್ ವಿತ್ ದಿ ಸ್ಟೈಕ್ಯೋಮೆಟ್ರಿಕ್ ಕೋಫಿಷಿಯೆಂಟ್ A, B, C. ಓಕೆ, ಸೊ ಈ ರೇಟ್ ಈಕ್ವೇಷನ್ನ ನಾವೇನಂತ ಕರಿತೀವಿ, ರೇಟ್ ಲಾ ಅಥವಾ ರೇಟ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಆಗಿರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ನಾಟ್ ಮ್ಯಾಚ್ ವಿತ್ ದಿ ಸ್ಟೈಕ್ಯೋಮೆಟ್ರಿಕ್ ಕೋಫಿಷಿಯೆಂಟ್. ಅದೇ ನಾವು ಲಾ ಆಫ್ ಮಾಸ್ ಆ್ಯಕ್ಷನ್ನ ಬರೀಬೇಕಾದ್ರೆ ಸ್ಟೈಕ್ಯೋಮೆಟ್ರಿಕ್ ಕೋಫಿಷಿಯೆಂಟು ಮತ್ತು ಪವರ್ಸು ಎರಡೂ ಕೂಡ ಏನಾಗ್ತಿತ್ತು, ಅಲ್ಲಿ ಮ್ಯಾಚ್ ಆಗ್ತಿತ್ತು. ಅದು ಥಿಯರಿಟಿಕಲ್ ಆಗಿ ನಾವು ರೇಟ್ ಆಫ್ ಎ ರಿಯಾಕ್ಷನ್ನ ಬರೆದು ಏನು ಸ್ಟೈಕ್ಯೋಮೆಟ್ರಿಕ್ ಕೋಫಿಷಿಯೆಂಟ್ ಇದೆ ಅದನ್ನು ನಾವು ಪವರ್ನ ರೈಸ್ ಮಾಡ್ತಾಯಿತ್ತು. ಓಕೆ, ಸೊ ಇಲ್ಲಿ ರೇಟ್ ಎಕ್ಸ್ಪ್ರೆಷನ್ ಅಥವಾ ರೇಟ್ ಲಾದಲ್ಲೂ ಕೂಡ ರೇಟ್ ಆಫ್ ಎ ರಿಯಾಕ್ಷನ್ನು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಗೆ ಪ್ರಪೋರ್ಷನಲ್ ಆಗಿದೆ. ಸೊ ಅಲ್ಲಿ ಲಾ ಆಫ್ ಮಾಸ್ ಆ್ಯಕ್ಷನ್ಲೂ ಕೂಡ ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟೆ. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಅಲ್ಲಿ ಪವರ್ಸ್ ನಾವು ಸ್ಟೈಕ್ಯೋಮೆಟ್ರಿಕ್ ಕೋಫಿಷಿಯೆಂಟೇ ಪವರ್ಸ್ನ ರೈಸ್ ಮಾಡ್ತಿದ್ದು, ಇಲ್ಲಿ ಏನಾಗಿರುತ್ತೆ ಅದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಆಗಿರುತ್ತೆ. ಸೊ rate law is the mathematical expression which describes the experimentally observed dependence of the reaction rate on the concentration of the reactant. Experimentally observed reaction rate ಆಗಿರುತ್ತೆ, ಅದು theoretically explained reaction rate ಆಗಿರುತ್ತೆ. ಓಕೆ, ಸೊ ವೇರ್ K is the rate constant ಆದರೆ powers P, Q and R represent the dependence of rate on the concentration of the reactant ಆಗಿರುತ್ತೆ. If concentration of A is equal to concentration of B is equal to concentration of C is equal to 1 mole per liter ಆದರೆ ಸೊ ರೇಟ್ನ ನಾವು ಅದಕ್ಕೆ ಈಕ್ವಲ್ ಆಗುತ್ತೆ, Kಗೆ ಈಕ್ವಲ್ ಆಗುತ್ತೆ. ಸೊ ರೇಟ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ರೇಟ್ ಆಫ್ ಎ ರಿಯಾಕ್ಷನ್ ವೆನ್ ಕಾನ್ಸಂಟ್ರೇಷನ್ ಆಫ್ ದಿ ಈಚ್ ರಿಯಾಕ್ಟೆಂಟ್ ಈಸ್ ಯೂನಿಟಿ. ಆಲ್ ಕಾನ್ಸಂಟ್ರೇಷನ್ ಈಸ್ 1 ದೆನ್ ರೇಟ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ, Kಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಫಾರ್ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ ಅಂತ ನಾವು ಬಂದಾಗ ಸಾಲಿಡ್ ಮತ್ತು ಲಿಕ್ವಿಡ್ಗೆ ನಾವು ಮೋಲ್ ಪರ್ ಲೀಟರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಅಂದರೆ ಮೋಲಾರ್ ಕಾನ್ಸಂಟ್ರೇಷನಲ್ಲಿ ತಗೋತೀವಿ. ಅದೇ ನೀವು ಗೇಷಿಯಸ್ನ ತೊಗೊಂಡಾಗ ಅದು ಪಾರ್ಷಿಯಲ್ ಪ್ರೆಷರ್ ಆಗಿರುತ್ತೆ. ಸೊ ನಿಮಗೆ ಪಾರ್ಷಿಯಲ್ ಪ್ರೆಷರ್ ಅಂತಂದರೆ ನಮಗೆ ಗೊತ್ತಿದೆ ದಟ್ ಪಾರ್ಷಿಯಲ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು N/V. ಹೇಗೆ, ಫಾರ್ ಎನ್ ಐಡಿಯಲ್ ಗ್ಯಾಸ್ PV is equal to nRT. ಸೊ ಇದನ್ನ ರಿಅರೇಂಜ್ ಮಾಡಿದ್ರೆ P is equal to N/V into RT. R and T ಆರ್ ದಿ ಕಾನ್ಸ್ಟೆಂಟ್ ಅಂತ ತೊಗೊಂಡ್ರೆ P ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು N/V. ಸೊ N/V ಅನ್ನೋದೇನು ಅಲ್ಲಿ ಮೋಲಾರ್ ಕಾನ್ಸಂಟ್ರೇಷನ್, ದಟ್ ಇಸ್ ಮೋಲ್ ಪರ್ ಲೀಟರ್. ಸೊ N/Vನ ನಾವು ಯಾವುದಕ್ಕೆ ರಿಪ್ಲೇಸ್ ಮಾಡಿದ್ದೀವಿ, Pಗೆ ರಿಪ್ಲೇಸ್ ಮಾಡಿದ್ದೀವಿ ಇನ್ ದಿ ಕೇಸ್ ಆಫ್ ಗ್ಯಾಸಸ್. ಸೊ ಸಾಲಿಡ್ ಟು ಲಿಕ್ವಿಡ್ ಅಂತ ಬಂದಾಗ ನೀವು ಮೋಲ್ ಪರ್ ಲೀಟ್ರಲ್ಲಿ ಕಾನ್ಸಂಟ್ರೇಷನ್ನ ತೊಗೊಂಡ್ರೆ, ಗ್ಯಾಷಸ್ ಅಂತ ಬಂದಾಗ ಅದನ್ನ ಪಾರ್ಷಿಯಲ್ ಪ್ರೆಷರಲ್ಲಿ ತೊಗೋಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಆರ್ಡರ್ ಆಫ್ ಎ ರಿಯಾಕ್ಷನ್ನ ಡಿಸ್ಕಷನ್ ಮಾಡೋಣ. ಸೊ ಥ್ಯಾಂಕ್ ಯು.